ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಮಯ ಅಕಾಡೆಮಿಗೆ ಸ್ವಾಗತ. ನಾನು ಶ್ರೀಶೈಲ್ ಕಲ್ಲೂರ್. ಸ್ನೇಹಿತರೆ, ಅನೇಕ CET ಪ್ರಶ್ನೆಗಳನ್ನು ನಾವು ನೋಡಿದಾಗ ಅನೇಕ ಪ್ರಶ್ನೆಗಳು ಅಂತಕ್ಕಂಥದ್ದು 8, 9, 10 ಈ ಒಂದು ಸರ್ಕಾರಿ ಶಾಲಾ ಪುಸ್ತಕಗಳಿಂದ ಬರ್ತಾ ಇದ್ದಾವೆ. ಅದಕ್ಕಾಗಿ ಇನ್ನು ಮುಂದೆ ನಾವು 8, 9, 10 ಎಲ್ಲ ಪುಸ್ತಕಗಳನ್ನು ಅಂದರೆ ಸಮಾಜ ವಿಜ್ಞಾನದ ಎಲ್ಲ ಪುಸ್ತಕಗಳನ್ನು ನಾವು ಸವಿಸ್ತಾರವಾಗಿ ಇದರಲ್ಲಿ ಹೇಳಿಕೊಡಲಾಗ್ತದೆ. ಎಲ್ಲರೂ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಬೇಕಂಥದ್ದು. ನೋಡಿ, ಮೊನ್ನೆ 8ನೇ ತರಗತಿ ಭಾಗ 1 ಆಧಾರಗಳಂತಕ್ಕಂಥದ್ದನ್ನು ಕುರಿತು ಹೇಳಿದೆವು. ಇವತ್ತು ಯಾವುದಪ್ಪ ಅಂದರೆ 2ನೇ ಅಧ್ಯಾಯ ಭರತ ವರ್ಷ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಸಮಯ ಅಕಾಡೆಮಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಹೇಳಿ. ಟೆಲಿಗ್ರಾಮ್ ಕೂಡ ಸಮಯ ಅಕಾಡೆಮಿ, ಇನ್ಸ್ಟಾಗ್ರಾಮ್ ಕೂಡ ಸಮಯ ಅಕಾಡೆಮಿ. ನೋಡಿರಿ, ಅಧ್ಯಾಯ 2 ಭರತ ವರ್ಷ. ಭಾರತ ಅಂತಕ್ಕಂಥದ್ದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲವಾದ ಪ್ರದೇಶದಿಂದ ಹೊಂದಿರತಕ್ಕಂಥ ಒಂದು ಉಪಖಂಡ. ನಾವು ಭಾರತ ಅಂತಕ್ಕಂಥದ್ದು 3 ಕಡೆ ನೀರಿನಿಂದ ಮತ್ತು 1 ಕಡೆ ಭೂಭಾಗದಿಂದ ಆವೃತವಾಗಿದೆ. ಇದನ್ನು ನಾವು ಪರ್ಯಾಯ ಖಂಡ ಅಂತ ಕರಿತೀವಿ. ನೆನ್ಬಿಟ್ಕೋಬೇಕು, ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಪರ್ಯಾಯ ಖಂಡ ಅಂದರೆ ಏನು? ನೋಡಿ, ಇಲ್ಲಿದೆ ನೋಡಿ. ಏನಪ್ಪ ಅಂದರೆ, ಈ ಕಡೆ ನೀರಿದೆ, ಈ ಕಡೆ ನೀರಿದೆ, ಜೊತೆಗೆ ಈ ಕೆಳಭಾಗದಲ್ಲೂ ಕೂಡ ಏನಾದರೆ ನೀರಿದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇದನ್ನು ನಾವು ಪರ್ಯಾಯ ಖಂಡ ಅಂತ ಕರಿತೀವಿ ಅಥವಾ ಪರ್ಯಾಯ ದ್ವೀಪ ಅಂತ ಕರಿತಾ ಬರ್ತೀವಿ. ಅರ್ಥ ಆಯ್ತಾ? ಇದು ಭಾರತ ಅಂತಕ್ಕಂಥದ್ದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ನೋಡ್ರಿ, ಮೊದಲು ಭಾರತದಲ್ಲಿ ಯಾವ್ಯಾವ ಇದ್ದವಪ್ಪ ಅಂದರೆ ಇವೆಲ್ಲ ದೇಶಗಳನ್ನು ಒಳಗೊಂಡಿತ್ತು. ಇವೆಲ್ಲ ದೇಶಗಳನ್ನು ಕೂಡಿ ನಾವೇನಂತ ಕರಿತೀವಿ ರೀ? ಭರತ ವರ್ಷ ಅಂತ ಕರಿತಿದ್ದೆವು. ಯಾವಾಗ? ಮೊದಲ ಅಂತಕ್ಕಂಥದ್ದು. ನೋಡಿ, ಇಲ್ಲಿದೆ ನೋಡಿ ಯಾವ್ಯಾವ ದೇಶಗಳಪ್ಪ ಅಂದರೆ, ನೋಡಿರಿ, ಅಫ್ಘಾನ್ ಪ್ರಾಂತ್ಯ, ಪಾಕಿಸ್ತಾನ್ ಪ್ರಾಂತ್ಯ, ಭಾರತ ಅಂತಕ್ಕಂಥದ್ದು, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್, ಶ್ರೀಲಂಕಾ ಅಂತಕ್ಕಂಥದ್ದು ಇವೆಲ್ಲವನ್ನು ಒಳಗೊಂಡಿತ್ತು. ಎಲ್ಲವನ್ನು ಒಳಗೊಂಡು ನಾವೇನಂತ ಕರಿತಿದ್ದೇವೆ? ಭರತ ವರ್ಷ ಅಂಥೇಳಿ. ಇನ್ನು ನೆಕ್ಸ್ಟ್, ಭಾರತ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಸಮತಟ್ಟಾದ ಸಿಂಧೂ ಬಯಲು ಭೂಮಿ, ದಕ್ಷಿಣದ ದಖನ್ ಪ್ರಸ್ಥಭೂಮಿ ಹಾಗೂ ಕರಾವಳಿಯ ತೀರ ಪ್ರದೇಶಗಳನ್ನು ಹೊಂದಿದೆ. ಉತ್ತರದ ಹಿಮಾಲಯದ ಪರ್ವತಗಳಾಗಿರ್ಬೋದು. ನೋಡಿರಿ, ಉತ್ತರದಲ್ಲಿ ಬರ್ತಕ್ಕಂಥ ಹಿಮಾಲಯ ಪರ್ವತಗಳು ಇಲ್ಲಿದೆ ನೋಡಿ. ನೋಡಿರಿ, ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಇವು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳು ಅಂತ ಕರಿತೀವಿ. ಇಲ್ಲಿ ಬರ್ತವೆ ಅಂದರೆ ಈ ಉತ್ತರ ಭಾಗದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳು ಬರ್ತವೆ. ಅವು ಹಿಮಾಲಯ ಪರ್ವತಗಳು. ನೋಡಿ, ಗಂಗಾ ನದಿ ಭೂಮಿ ಅಂತಕ್ಕಂಥದ್ದು, ಗಂಗಾ ನದಿ ಭೂಮಿ ಭಾರತದ ಅತ್ಯಂತ ಫಲವತ್ತಾದ ಭೂಮಿ ಯಾವುದಪ್ಪ ಅಂದರೆ ಈ ಗಂಗಾ ನದಿ ಭೂಮಿ ಅಂತ ಕರಿತೀವಿ. ಈ ಕಡೆ ಯಾವುದು ಬರ್ತಾರೆ? ಸಿಂಧೂ ನದಿ ಬರ್ತದೆ. ದಕ್ಷಿಣದಲ್ಲಿ ಸಿಂಧೂ ನದಿ ಅಂತಕ್ಕಂಥದ್ದು. ಇನ್ನು ಯಾವುದಪ್ಪ? ಉತ್ತರದಲ್ಲಿ ಸಿಂಧೂ ನದಿ ಅಂತಕ್ಕಂಥದ್ದು. ಇನ್ನು ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ ಬರ್ತದೆ. ಇದೆಲ್ಲ ಪ್ರಸ್ಥಭೂಮಿನ ಏನಂತ ಕರಿತೀವಿ? ದಖನ್ ಪ್ರಸ್ಥಭೂಮಿ ಅಂತ ಕರಿತಾ ಬರ್ತೀವಿ. ಇವು ಎಲ್ಲದರಿಂದ ನಮ್ಮ ಭಾರತಕ್ಕೆ ಏನಪ್ಪ ಅಂದರೆ ರಕ್ಷಣೆ ಅಂತಕ್ಕಂಥದ್ದು ನೀಡ್ತಾ ಬಂದಿದೆ. ಭಾರತ ಅಂತಕ್ಕಂಥದ್ದು ಈ ಬೋಲಾನ್ ಮತ್ತು ಖೈಬರ್ ಕಣಿವೆಯ ಮೂಲಕ ಅತಿ ಹೆಚ್ಚು ದಾಳಿಗಳು ನಡೀತಿದೆ ಮೊದಲು. ಅದಕ್ಕೆ ಈ ಪರ್ವತಗಳು ಇರೋದ್ರಿಂದ ನಮಗೇನಾಗಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ನೆಲೆ ಸಿಕ್ಕಿದೆ ಅಂತಕ್ಕಂಥದ್ದು. ನೋಡಿರಿ, ಭಾರತ ಅಂತಕ್ಕಂಥದ್ದು 28 ರಾಜ್ಯಗಳಿಂದ ಕೂಡಿದೆ. ಭಾರತವು 28 ರಾಜ್ಯಗಳು, 9 ಕೇಂದ್ರಾಡಳಿತ. ಭಾರತ ಎಷ್ಟವರೆ ಪ್ರೆಸೆಂಟ? 8 ಕೇಂದ್ರಾಡಳಿತವೆ. ಎಷ್ಟವರೆ? 8. 9 ಇಲ್ಲ, 8 ಆಗಿದ್ದಾವೆ. ಎಷ್ಟು ರಾಜ್ಯಗಳು? 28 ರಾಜ್ಯಗಳು. 1 ರಾಷ್ಟ್ರೀಯ ರಾಜಧಾನಿ ದೆಹಲಿ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಭಾರತದ ರಾಜಧಾನಿ ಯಾವುದ್ರಿ? ದೆಹಲಿ ಅಂತಕ್ಕಂಥದ್ದು. ಕರ್ನಾಟಕ, ನೋಡಿ, ಕರ್ನಾಟಕ ಬೆಂಗಳೂರು. ಮಹಾರಾಷ್ಟ್ರ ಮುಂಬೈ, ಮಹಾರಾಷ್ಟ್ರದ ರಾಜಧಾನಿ ಯಾವುದ್ರಿ? ಮುಂಬೈ. ಗುಜರಾತ್ ಅಂತಕ್ಕಂಥದ್ದು, ಗುಜರಾತ್ ರಾಜಧಾನಿ ಗಾಂಧಿನಗರ್. ರಾಜಸ್ಥಾನ್ ಜೈಪುರ್ ಅಂತಕ್ಕಂಥದ್ದು, ರಾಜಸ್ಥಾನದ ರಾಜಧಾನಿ ಯಾವುದ್ರಿ? ಜೈಪುರ್. ಪಂಜಾಬದ ರಾಜಧಾನಿ ಚಂಡೀಗಢ. ಜೊತೆಗೆ ಹರಿಯಾಣದ ರಾಜಧಾನಿ ಯಾವುದ್ರಿ? ಅದು ಕೂಡ ಚಂಡೀಗಢ ಅಂತಕ್ಕಂಥದ್ದು. ಇನ್ನು ಹಿಮಾಚಲ ಪ್ರದೇಶ ಯಾವುದ್ರಿ? ಸಿಮ್ಲಾ. ಇನ್ನು ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್. ಯಾವುದ್ರಿ? ಡೆಹ್ರಾಡೂನ್. ಇನ್ನು ನೆಕ್ಸ್ಟ್ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಬಿಹಾರದ ರಾಜಧಾನಿ ಪಾಟ್ನಾ. ನೆಕ್ಸ್ಟ್ ವೆಸ್ಟ್ ಬಂಗಾಳದ ರಾಜಧಾನಿ ಕಲ್ಕತ್ತಾ. ನೆಕ್ಸ್ಟ್ ಜಾರ್ಖಂಡದ ರಾಜಧಾನಿ ರಾಂಚಿ ಅಂತಕ್ಕಂಥದ್ದು. ಒಡಿಸ್ಸಾದ ರಾಜಧಾನಿ ಯಾವುದ್ರಿ? ಭುವನೇಶ್ವರ್. ಛತ್ತೀಸ್ಗಢ ರಾಜಧಾನಿ ರಾಯ್ಪುರ್. ನೆಕ್ಸ್ಟ್ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್. ಯಾವುದ್ರಿ? ಭೂಪಾಲ್ ಅಂತಕ್ಕಂಥ ನೆನಪಿಟ್ಕೋಬೇಕು. ಇನ್ನು ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಂತಕ್ಕಂಥದ್ದು. ತಮಿಳುನಾಡಿನ ರಾಜಧಾನಿ ಯಾವುದ್ರಿ? ಚೆನ್ನೈ ಅಂತಕ್ಕಂಥದ್ದು. ನೆಕ್ಸ್ಟ್ ಅಸ್ಸಾಂ ದಿಸ್ಪುರ್. ಯಾವುದ್ರಿ? ದಿಸ್ಪುರ್.
ಅರುಣಾಚಲ ಪ್ರದೇಶ್ ಯಾವುದ್ರಿ ಇಟನಗರ ರಾಜಧಾನಿ, ಅರುಣಾಚಲ ಪ್ರದೇಶದ್ದು ಇಟನಗರ. ಇನ್ನು ನಾಗಾಲ್ಯಾಂಡದ ರಾಜಧಾನಿ ಕೊಹಿಮಾ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮಣಿಪುರದ ರಾಜಧಾನಿ ಇಂಪಾಲ್, ಯಾವುದ್ರಿ ಇಂಪಾಲ್. ಮಿಜೋರಾಮದ ರಾಜಧಾನಿ ಐಜ್ವಾಲ್ ಅಂತಕ್ಕಂಥದ್ದು, ಮಿಜೋರಾಮದ ರಾಜಧಾನಿ ಯಾವುದ್ರಿ ಐಜ್ವಾಲ್. ತ್ರಿಪುರದ ಒಂದು ರಾಜ್ಯದ ರಾಜಧಾನಿ ಅಗರ್ತಲಾ ಅಂತಕ್ಕಂಥದ್ದು. ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಮೇಘಾಲಯ ಅಂತಕ್ಕಂಥದ್ದು, ಅದರ ರಾಜಧಾನಿ ಯಾವುದ್ರಿ ಶಿಲ್ಲಾಂಗ್. ಮೇಘಾಲಯದ ರಾಜಧಾನಿ ಯಾವುದಪ್ಪ ಅಂದರೆ ಶಿಲ್ಲಾಂಗ್. ಇಲ್ಲೊಂದು ಬರ್ತದೆ ಇನ್ನೊಂದು ಸಿಕ್ಕಿಮದ ರಾಜಧಾನಿ ಯಾವುದ್ರಿ ಗ್ಯಾಂಗ್ಟಾಕ್ ಅಂತಕ್ಕಂಥದ್ದು ಸಿಕ್ಕಿಮದ ರಾಜಧಾನಿ. 28 ರಾಜ್ಯಗಳಿದ್ದಾವೆ. ಇನ್ನು 8 ಕೇಂದ್ರಾಡಳಿತ ಅಂತಂದೆ ಇಲ್ಲಿದೆ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್. ಯಾವುದ್ರಿ ಅಂಡಮಾನ್ ನಿಕೋಬಾರ್ ಅಂತಕ್ಕಂಥದ್ದು ಇಲ್ಲಿದೆ. ಲಕ್ಷದ್ವೀಪ ಅಂತಕ್ಕಂಥದ್ದು ಒಂದು ಅಂಡಮಾನ್. ಎರಡನೇದು ಯಾವುದ್ರಿ ಲಕ್ಷದ್ವೀಪ. ಮೂರನೇದು ಯಾವುದಪ್ಪ ಅಂದರೆ ದಿಯು ದಮನ್ ದಾದ್ರಾ ಮತ್ತು ನಗರ ಹವೇಲಿ. ನಾವಾಗಲೇ ಹೇಳಿದ್ದೆ 9 ಇದ್ದು 8 ಯಾಕಾದವಪ್ಪ ಅಂದರೆ ದಾದ್ರಾ ನಗರ ಹವೇಲಿ ಇತ್ತು, ಇಲ್ಲಿ ದಿಯು ದಮನ್ ಇತ್ತು. ಎರಡೂ ಕೇಂದ್ರಾಡಳಿತಗಳನ್ನು ಸೇರಿಸಿ ಏನು ಮಾಡಿದ್ರಪ್ಪ ಅಂದರೆ ಒಂದೇ ಕೇಂದ್ರಾಡಳಿತ ಮಾಡಿದ್ರು. ಅದಕ್ಕೇನಾದರೂ ಅವು ಮತ್ತು 8 ಅಂತ, ಅದು ಪ್ರೆಸೆಂಟ್ ಎಷ್ಟಿದ್ದಾವೆ 8 ಇದ್ದಾವೆ. ಇದರ ರಾಜಧಾನಿ ಯಾವುದಪ್ಪ ಅಂದರೆ ದಮನ್ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಚಂಡೀಗಢ ರಾಜಧಾನಿ ಯಾವುದ್ರಿ ಚಂಡೀಗಢ ಅಂತಕ್ಕಂಥದ್ದು, ಚಂಡೀಗಢ ರಾಜಧಾನಿ ಚಂಡೀಗಢ. ಅದು ಬಿಟ್ಟರೆ ದೆಹಲಿ ರಾಜಧಾನಿ ಯಾವುದ್ರಿ ದೆಹಲಿ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಪುದುಚೇರಿ, ಇನ್ನೊಂದು ರಾಜಧಾನಿ ಯಾವುದ್ರಿ ಪುದುಚೇರಿ ಅಂತ ಕರಿತೀವಿ. ಯಾವುದ್ರಿ ಪುದುಚೇರಿ, ಅದು ಕೂಡ ನೆನಪಿಟ್ಕೋಬೇಕು. ಪ್ರೆಸೆಂಟ್ ಎಷ್ಟವರಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿದೆ ನೋಡಿರಿ. ಇನ್ನೊಂದು ಯಾವುದ್ರಿ ಜಮ್ಮು ಕಾಶ್ಮೀರ್, ಇನ್ನೊಂದು ಕೇಂದ್ರಾಡಳಿತ ಯಾವುದು ಜಮ್ಮು ಕಾಶ್ಮೀರ್. ಅದು ಬಿಟ್ಟರೆ ಲಡಾಖ್. ಇತ್ತೀಚೆಗೆ 2019ರಲ್ಲಿ ಏನು ಮಾಡ್ಯಾರಪ್ಪ ಅಂದರೆ 370 ಅಂತಕ್ಕಂಥದ್ದನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರ ರಾಜ್ಯವನ್ನು ಏನು ಮಾಡ್ಯಾರ 2 ಕೇಂದ್ರಾಡಳಿತ ಮಾಡ್ಯಾರ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಖ್ನ ರಾಜಧಾನಿ ಲೇಹ. ಜಮ್ಮು ಕಾಶ್ಮೀರ ಯಾವುದ್ರಿ ಶ್ರೀನಗರ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಎಷ್ಟು ಕೇಂದ್ರಾಡಳಿತ 8 ಅದಾವ. 1 2 3 ಇಲ್ಲಿದೆ ನೋಡಿ 3. ಇದು ದೆಹಲಿ 4, ಚಂಡೀಗಢ 5, ಪುದುಚೇರಿ 6, ಜಮ್ಮು ಕಾಶ್ಮೀರ 7, ಲಡಾಖ್ 8 ಕೇಂದ್ರಾಡಳಿತ ಪ್ರದೇಶಗಳು. ಒಂದು ಸಲ ಏನಪ್ಪ ಅಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ಕೊತ ಹೋಗೋಣ, ಅನುಕೂಲ ಆಗ್ತದೆ. ಯಾಕಂದರೆ ಆಲ್ಮೋಸ್ಟ್ PC ಗೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಇನ್ನು ನಾವು ಮುಂದುವರೆದು ನೋಡೋದಾದರೆ ನರ್ಮದಾ ನದಿಯು ಭಾರತವನ್ನು 2 ಕೇಂದ್ರಾಡಳಿತವಾಗಿ ವಿಂಗಡಣೆ ಮಾಡ್ತದೆ. ಯಾವ ನದಿ ರೀ? ನರ್ಮದಾ ನದಿ. ನಿಮಗೆ ತೋರಿಸಿದ್ದೆ ಆಗಲೇ. ಇಲ್ಲಿ ನೋಡಿ, ಇಲ್ಲಿ ಏನು ಬರ್ತದಲ್ಲ, ಇಲ್ಲಿದೆ ನೋಡಿ ನರ್ಮದಾ ನದಿ. ಈ ನರ್ಮದಾ ನದಿ ಏನು ಮಾಡ್ತಪ್ಪ ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂಥೇಳಿ 2 ಭಾಗವನ್ನು ಮಾಡ್ತಾ ಬರ್ತದೆ. ಇಲ್ಲಿ ಅದನ್ನೇ ಕೊಟ್ಟರೆ ಅನೇಕ ಸಲ ಕ್ವಶನ್ನು ಕೇಳಿದ್ದಾನೆ. ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸುತ್ತದೆ. ಒಂದನೇದು ಉತ್ತರ ಭಾರತ, ಇನ್ನೊಂದು ಯಾವುದಪ್ಪ ಅಂದರೆ ಮಾಳ್ವ ಪ್ರಸ್ಥಭೂಮಿ ಅಥವಾ ಅದನ್ನು ದಖನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತ ಅಂತ ನಾವು ಕರಿತಾ ಬರ್ತೀವಿ. ಈ ಮೌರ್ಯರು, ಗುಪ್ತರು ಅಂತಕ್ಕಂಥದ್ದು ಈ 2 ಪ್ರದೇಶಗಳನ್ನು ಅತಿ ಹೆಚ್ಚು ಬಾರಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ನೆನಪಿಟ್ಕೋಬೇಕು. ಇನ್ನು ಭಾರತ ಕರಾವಳಿಯು ಎಷ್ಟದಪ್ಪ ಅಂದರೆ 6100 ಕಿಲೋಮೀಟರ್ವರೆಗೆ ಹಬ್ಬಿದೆ. ಭಾರತ ಕರಾವಳಿ ಎಷ್ಟದ ರೀ? 6100 ಕಿಲೋಮೀಟರ್ವರೆಗೆ ಹಬ್ಬಿದೆ. ನೋಡಿ, ಪೂರ್ವದ ಕರಾವಳಿಯನ್ನು ಏನಂತ ಕರೀತಾರೆ? ಕೋರಮಂಡಲ ತೀರ. ಈ ಪೂರ್ವದ ಕರಾವಳಿಯನ್ನು ಕೋರಮಂಡಲ ತೀರ ಅಂತ ಕರೆದ್ರೆ, ಇನ್ನು ಪಶ್ಚಿಮದ ಕರಾವಳಿಯನ್ನು ಇಲ್ಲಿ ಕೊಂಕಣಿ ತೀರ ಜೊತೆಗೆ ಮಲಬಾರ್ ತೀರ. ನೋಡಿಬಿಡೋಣ. ಓಕೆ, ಈ ಒಂದು ಗುಜರಾತ್ನ ತೀರವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕಚ್ ತೀರ. ಯಾವ ತೀರ ರೀ? ಕಚ್ ತೀರ. ನೆಕ್ಸ್ಟ್ ಮಹಾರಾಷ್ಟ್ರ ಮತ್ತು ಗೋವಾ ಎರಡನ್ನ ಸೇರಿಸಿ ಏನಂತ ಕರಿತೀವಿ? ಕೊಂಕಣಿ ತೀರ. ನೆಕ್ಸ್ಟ್ ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ತೀರ ಅಂತ ಕರಿತೀವಿ. ಇನ್ನು ಈ ಒಂದು ಕೇರಳದ ಕರಾವಳಿ ತೀರವನ್ನು ಮಲಬಾರ್ ತೀರ ಅಂತ ಕರಿತೀವಿ. ನೆಕ್ಸ್ಟ್ ಈ ತಮಿಳುನಾಡಿನ ತೀರವನ್ನು ಕೋರಮಂಡಲದ ತೀರ. ಯಾವ ತೀರ ರೀ? ಕೋರಮಂಡಲ. ಕೇಳಿದಿರಾ? ಕೋರಮಂಡಲ. ಈ ಕರ್ನಾಟಕ ಅಂತಕ್ಕಂಥ ಪ್ರದೇಶ ಬರ್ತದೆ ನೋಡಿ. ಅಂದರೆ ಈ ತಮಿಳುನಾಡಿನ ಕೋರಮಂಡಲ ತೀರದ ಹಿನ್ನಾಡಿನ ಪ್ರದೇಶವನ್ನು ನಾವು ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕ ಯುದ್ಧಗಳಾಗ್ತಾವಲ್ಲ, ಆ ತೀರ ಇಲ್ಲೇ ಬರ್ತದೆ ನೋಡ್ರಿ. ಕೋರಮಂಡಲ ತೀರದ ಹಿನ್ನಾಡಿನ ಪ್ರದೇಶವನ್ನು ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕ ಅಲ್ಲ, ಕರ್ನಾಟಕ ಅಂತ. ಇನ್ನು ನೆಕ್ಸ್ಟ್ ಈ ಆಂಧ್ರ ಪ್ರದೇಶದ ತೀರವನ್ನು ನಾವೇನಂತ ಕರಿತೀವಿ ರೀ? ಸರಕಾರಿ ತೀರ. ಇನ್ನು ನೆಕ್ಸ್ಟ್ ಒಡಿಸ್ಸಾದ ತೀರವನ್ನು
ಉತ್ಕಲ ತೀರ ಏನ್ರಿ ಉತ್ಕಲ ತೀರ. ನೆಕ್ಸ್ಟ್ ಈ ಪಶ್ಚಿಮ ಬಂಗಾಳದ ತೀರವನ್ನು ವಂಗ ತೀರ ವಂಗ. ನೆಕ್ಸ್ಟ್ ಬಾಂಗ್ಲಾದೇಶದ ಕರಾವಳಿ ತೀರವನ್ನು ಬಂಗ ಕೇಳಿರ ವಂಗಭಂಗ ಚಳವಳಿ. ಆ ಒಂದು ಹೆಸರು ಏನಪ್ಪಾ ಅಂದರೆ ಇದನ್ನು ವಂಗ ತೀರ ಅಂತ ತೆಗೆದರೆ ವೆಸ್ಟ್ ಬೆಂಗಾಳ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದು, ಬಾಂಗ್ಲಾದೇಶದನ್ನು ಬಂಗ ತೀರ ಅಂತ ಕರಿತೀವಿ. ಇವೆಲ್ಲ ಕರಾವಳಿ ತೀರದ ಹೆಸರು. ಮತ್ತು ಬಂದರುಗಳು ಬೇರೆ ಬರ್ತವೆ, ನೆನಪಿರಲಿ ನಿಮಗೆ ಬಂದರುಗಳು ಬೇರೆ ಬರ್ತವೆ. ಅಂದರೆ ಇಲ್ಲಿ ಗುಜರಾತ್ನ ಬಂದರು ಬೇರೆ ಬರ್ತದೆ, ಮಹಾರಾಷ್ಟ್ರದಲ್ಲಿ ಅನೇಕ ಬಂದರುಗಳು ಬರ್ತವೆ. ಆ ಬಂದರುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಎಲ್ಲ ಇಲ್ಲೇ ನೋಡ್ತಾ ಹೋದರೆ ಟೈಮ್ ಆಗ್ತದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾ ಏನಪ್ಪ ಅಂದರೆ ಈ ಬಂದರುಗಳು ಯಾವ್ಯಾವು, ಕರಾವಳಿ ತೀರ ಎಷ್ಟು, ಅವುಗಳ ಯಾವ್ಯಾವ ರಾಜ್ಯದ ಕರಾವಳಿ ತೀರ ಎಷ್ಟಿದೆ, ಜೊತೆಗೆ ಪಾಕಿಸ್ತಾನದ ಒಂದು ಗಡಿ ಎಷ್ಟಿದೆ, ಪಾಕಿಸ್ತಾನದ ಗಡಿ ಏನಂತ ಕರಿತೀವಿ, ಈ ಅಫ್ಘಾನಿಸ್ತಾನದ ಗಡಿ ಎಷ್ಟಿದೆ, ಚೀನಾ ಯಾವ್ಯಾವ ಗಡಿ ದೇಶಗಳಿದ್ದಾವೆ ಎಲ್ಲವನ್ನು ನೋಡ್ಕೊಂಡು ಹೋಗೋಣ ನಾವು ಮುಂದೆ ಬೇರೆ ಕ್ಲಾಸಲ್ಲಿ. ಇದು ಮುಗಿದ ತಕ್ಷಣ ಬೇರೆ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಈ ನರ್ಮದಾ ನದಿಯು ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸ್ತದೆ. ಒಂದು ಏನಪ್ಪಾ ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಇಲ್ಲಿ ನರ್ಮದಾ ನದಿ ಇದೆನಾ, ನರ್ಮದಾ ನದಿ. ಈ ನರ್ಮದಾ ನದಿ ಇಲ್ಲಿಂದ ಹರಿತಾ ಹೋಗ್ತದೆ. ನರ್ಮದಾ ನದಿ ಇಲ್ಲಿಂದ ಹರಿಬೇಕಂದ್ರೆ ಇದನ್ನು ನಾವು ಉತ್ತರ ಭಾರತ ಅಂತ ಕರಿತೀವಿ. ಈ ಕಡೆ ಬರ್ತಕ್ಕಂಥದ್ದನ್ನು ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಅರ್ಥ ಆಯ್ತಾ? ದಕ್ಷಿಣ ಪ್ರಸ್ಥಭೂಮಿ ಅಥವಾ ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಇಲ್ಲಿದೆ ನೋಡಿ. ನರ್ಮದಾ ನದಿಯು ಭಾರತವನ್ನು ಉತ್ತರದ ಎತ್ತರದ ಪ್ರದೇಶ ಮತ್ತು ದಕ್ಷಿಣದ ಮಾಳವ ಪ್ರದೇಶ ಅಥವಾ ದಖನ್ ಪ್ರಸ್ಥಭೂಮಿ ಅಂತ ಕರಿತಾ ಬರ್ತೀವಿ. ಇದನ್ನು ಮೌರ್ಯರು ಮತ್ತು ಗುಪ್ತರು ಏನು ಮಾಡಿದ್ರಪ್ಪ ಅಂದರೆ ಅನೇಕ ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಭಾರತದ ಕರಾವಳಿ ಅಂತಕ್ಕಂಥದ್ದು 6100 ಕಿಲೋಮೀಟರ್ ಹಬ್ಬಿಕೊಂಡಿದೆ. ಇದು ಏನನ್ನ ಬಿಟ್ಟಪ್ಪ ಅಂದರೆ ದ್ವೀಪಗಳನ್ನು ಬಿಟ್ಟು, ಈ ದ್ವೀಪ ಅಂತಕ್ಕಂಥದ್ದನ್ನು ಬಿಟ್ಟು ಆ ದ್ವೀಪವನ್ನು ಸೇರಿಸಿ ಎಷ್ಟಿದೆಯಪ್ಪ ಅಂದರೆ 7516.5 ಕಿಲೋಮೀಟರ್. ಎಷ್ಟೇ 7516.5 ಕಿಲೋಮೀಟರ್ ದ್ವೀಪವನ್ನು ಸೇರಿಸಿದರೆ ಭಾರತದ ಕರಾವಳಿ. ದ್ವೀಪಗಳನ್ನು ಬಿಟ್ಟರೆ ಎಷ್ಟಿದೆ ರೀ 6100 ಕಿಲೋಮೀಟರ್ ಹಬ್ಬಿಕೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಅಂತ ನಾವು ಕರಿತಾ ಬರ್ತೀವಿ. ಮಾನವನು ಲೇಖನದ ಕಲೆಯನ್ನು ಕಂಡು ಹಿಡಿಯುವುದಕ್ಕೆ ಮೊದಲು ಏನಪ್ಪ ಅಂದರೆ ಆ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತೀವಿ. ಅಂದರೆ ಈ ಲೇಖನ ಕಲೆ ಅಂತಕ್ಕಂಥದ್ದನ್ನು ಕಂಡು ಹಿಡಿಯೋದಕ್ಕಿಂತ ಮೊದಲಿನ ಕಲೆ ಇದೆಯಲ್ಲ ಅದನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ನಾವು ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾವು ಪ್ರಾಚ್ಯಶಾಸ್ತ್ರ ಅಧ್ಯಯನಕಾರರು ಅಥವಾ ಪ್ರಾಕ್ತನ ಅಧ್ಯಯನಕಾರರು ಅಂತ ಕರಿತಾ ಬರ್ತೀವಿ. ನೆನಪಿಟ್ಕೋಬೇಕು. ಈ ಒಂದು ಕಾಲದಲ್ಲಿ ಆ ಜನರು ಶಿಲೆಗಳು, ಇಟ್ಟಿಗೆಗಳು, ಎಲುಬುಗಳಿಂದ ತಯಾರಿಸಿದ್ದಕ್ಕಂಥ ಆಯುಧಗಳನ್ನು ಬಳಸ್ತಾ ಇದ್ರು. ಅಂದರೆ ಆ ಕಾಲದ ಜನರಿಗೆ ಏನು ಗೊತ್ತಿರಲಿಲ್ಲಪ್ಪ ಅಂದರೆ ಯಾವ ರೀತಿ ಜೀವನ ಮಾಡ್ಬೇಕನ್ನೋದು ಗೊತ್ತಿರಲಿಲ್ಲ ಫಸ್ಟಿಗೆ. ಅವಾಗ ಏನು ಮಾಡ್ತಿದ್ರು ಆ ಕಾಲದ ಜನರು ಆಹಾರಕ್ಕಾಗಿ ಏನನ್ನ ಬಳಸ್ತಾ ಹೋಗ್ತಿದ್ರಪ್ಪ ಅಂದರೆ ಶಿಲೆಗಳು, ಕಟ್ಟಿಗೆಗಳು ಹಾಗೂ ಎಲುಬುಗಳಿಂದ ತಯಾರಿಸಿದ ಕೆಲವೊಂದು ಆಯುಧಗಳನ್ನು ಬಳಸ್ತಿದ್ರು. ಅವುಗಳಿಂದ ಪ್ರಾಣಿಗಳನ್ನು ಕೊಂದು ಆಹಾರವಾಗಿ ತಿಂತಾ ಬರ್ತಿದ್ರು. ಆ ಕಾಲದ ಜನರು ಬರ್ಚಿ ಹಾಗೂ ಬಾಣವನ್ನು ಬೇಟೆಯಾಡುತ್ತಿದ್ದರು. ನೋಡ್ರಿ, ಬರ್ಚಿಗಳನ್ನು ಬಾಣಗಳನ್ನು ಬಳಸ್ಕೊಂಡು ಏನು ಮಾಡ್ತಿದ್ರಿ ಬೇಟೆ ಅಂತಕ್ಕಂಥದ್ದನ್ನು ಆಡ್ಲಿಕ್ಕೆ ಮಾಡ್ತಿದ್ರು. ಜೊತೆಗೆ ಗುಡಿಸಲುಗಳನ್ನು ಕಟ್ಟಿ ಮರಗಳನ್ನು ಬಳಸಬಹುದು. ನೋಡ್ರಿ, ಗುಡಿಸಲನ್ನು ಕಟ್ಟಲು ಏನ ಬಳಸ್ತಿದ್ರು ಅವರು ಮರವನ್ನು ಬಳಸ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಇವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳು ಯಾವ್ಯಾವು? ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಮತ್ತು ಸಾಗಿಸುತ್ತಿದ್ದ ಜೀವನವನ್ನು ಮನುಷ್ಯನ ಕುರುಹುಗಳು ಭಾರತದಲ್ಲಿ ಎಲ್ಲೆಲ್ಲಿ ಸಿಕ್ಕಿವೆ ಅಂತಕ್ಕಂಥದ್ದು ಬೆಂಬೆಟ್ಕ, ಹುಣಸಗಿ ಮತ್ತು ಕರ್ನೂಲ್. ನೋಡ್ರಿ, ನೆನಪಿಟ್ಕೋಬೇಕು, ಕೇಳೋಣ ಕ್ವಶನ್. ಇವುಗಳು ಅವ್ರೇನಪ್ಪ ಅಂದರೆ ಇವರು ಬದುಕು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಎಲ್ಲಿ ಭಾರತದಲ್ಲಿ ಎಲ್ಲಿ ದೊರೆತಿವೆ ಅಂದ್ರೆ ಬೆಂಬೆಟ್ಕ ಅಂತಕ್ಕಂಥದ್ದು, ಹುಣಸಗಿ ಅಂತಕ್ಕಂಥದ್ದು, ಕರ್ನೂಲುಗಳಲ್ಲಿ ಏನು ಮಾಡ್ಯಾವ್ರೆ ಅನೇಕ ನೆಲೆಗಳು ಸಿಕ್ಕಿವೆ ಅಂತಕ್ಕಂಥದ್ದು. ಇನ್ನು ಅನೇಕ ಮಾನವರು ಇವರು ಏನು ಮಾಡ್ತಿದ್ರು, ಕೆರೆ ಮತ್ತು ನದಿಗಳ ದಂಡೆಯಲ್ಲಿ ಅವ್ರು ಬದುಕ್ತಿದ್ರು. ಯಾಕಂದರೆ ನೀರು ಅಂತಕ್ಕಂಥದ್ದು ಭಾಳ ಅವಶ್ಯಕತೆವಾಗಿರೋದ್ರಿಂದ ಏನು ಮಾಡ್ತಿದ್ರಿ ಕೆರೆ ಮತ್ತು ನದಿಗಳ ಒಂದು ದಂಡೆಗಳಲ್ಲೇ ಬಳಸ್ತಾ ಇದ್ರು. ಇನ್ನು ನೆಕ್ಸ್ಟ್ ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸ್ತಿದ್ದ ಇಂಥ ಪ್ರದೇಶಗಳನ್ನು ಕೈಗಾರಿಕೆ ನೆಲೆಗಳು ಅಂತ ಭಾವಿಸಬೇಕಾಗಿತ್ತು ನಾವು. ಅವು ಮನುಷ್ಯ ಏನು ಮಾಡ್ತಿದ್ದ, ಕಲ್ಲುಗಳನ್ನು ಬಳಸಿ ಅನೇಕ ಪರಿಕರಗಳನ್ನು ತಯಾರು ಮಾಡ್ತಿದ್ದ. ಅಂಥವುಗಳನ್ನು ನಾವು ಈ ಕೈಗಾರಿಕಾ ನೆಲೆಗಳು ಅಂತ ಕರಿತೀವಿ. ಮುಂದೆ ಕೇಳ್ಬೋದು ಕ್ವಶನ್. ಅಂದರೆ ಈ ಒಂದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಯಾವ ನೆಲೆಗಳನ್ನು ಕೈಗಾರಿಕಾ ನೆಲೆಗಳು ಅಂತ ಕರಿತಾ ಇದ್ರು? ಮನುಷ್ಯ ಕಲ್ಲುಗಳನ್ನು ಬಳಸಿ ಏನು ಪರಿಕರಗಳನ್ನು ತಯಾರಿಸ್ತಿದ್ನಲ್ಲ ಅವುಗಳನ್ನು ಕೈಗಾರಿಕಾ ನೆಲೆಗಳಂತ ಕರಿತಿದ್ರು. ಬರ್ಕೊಂಡ್ಬಿಡ್ರಿ. ಇನ್ನು ನೆಕ್ಸ್ಟ್
ನೆಕ್ಸ್ಟ್ ನಾವು ನೋಡೋದಾದ್ರೆ ನೋಡ್ರಿ ಅವುಗಳ ವಾಸ ಹಾಗೂ ಕೈಗಾರಿಕಾ ನೆಲೆಗಳೆಂದು ನೋಡ್ರಿ ರಾಶಿಗಳು ನೆಲೆಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಾಗಿವೆ. ಮಾನವನು ಇಂಥ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿದರೂ ಸಾಧ್ಯವಿದೆ. ಅಂದರೆ ಮಾನವ ಅಂಥ ಒಂದು ಪ್ರದೇಶಗಳಲ್ಲಿ ಅನೇಕ ವರ್ಷ ಬದುಕಿ ಏನು ಮಾಡಿದ, ಅಲ್ಲೇ ವಾಸವಿರಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವುಗಳನ್ನು ವಾಸ ಹಾಗೂ ಕೈಗಾರಿಕಾ ನೆಲೆಗಳೆಂದು ಕರೆಯಲಾಗ್ತಿತ್ತು. ಇನ್ನು ನೆಕ್ಸ್ಟ್ ಬೆಂಕಿಯ ಬಗ್ಗೆ ನಾವು ನೋಡೋದಾದರೆ ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ಎಲ್ಲಿಗೆ ದೊರೆತಿವೆ ರೀ? ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಒಂದು ಕುರುಹುಗಳು ದೊರೆತಿವೆ. ಅಷ್ಟೇ ಅಲ್ಲದೆ ಇದು ಬೆಂಕಿಯ ಬಗೆಗಿನ ಇರುವ ತಿಳುವಳಿಕೆಯನ್ನು ತಿಳಿಸ್ತದೆ. ಹಾಗಾದರೆ ಮಾನವ ಬೆಂಕಿಯನ್ನು ಆಹಾರ ಬೇಯಿಸ್ಲಿಕ್ಕಾಗಿರ್ಬೋದು, ಜೊತೆಗೆ ಬೆಳಕನ್ನು ಪಡಿಲಿಕ್ಕೆ ಆ ಬೆಂಕಿಗಳನ್ನು ಏನು ಮಾಡ್ತಿದ್ದ, ಅವುಗಳನ್ನು ಪಡಿತಿದ್ದ. ಜೊತೆಗೆ ಕೆಲವೊಂದು ಪ್ರಾಣಿಗಳನ್ನು ಬೆದರಿಸಲಿಕ್ಕೂ ಸಹ ಬೆಂಕಿಯನ್ನು ಏನು ಮಾಡ್ತಿದ್ದಾರೆ, ಉಪಯೋಗಿಸ್ತಿದ್ದ ಅಂತಕ್ಕಂಥದ್ದು. ಇನ್ನು ಗುಹೆಗಳಲ್ಲಿ ಕಂಡು ಬರುವ ರೇಖಾಚಿತ್ರಗಳು ನೋಡ್ರಿ, ಆಗಿನ ಜನ ಏನು ಮಾಡ್ತಿದ್ರಪ್ಪ ಅಂದರೆ ಕೆಲವೊಂದು ರೇಖಾಚಿತ್ರಗಳನ್ನು ಗುಹೆಗಳಲ್ಲಿ ಬರಿತಾ ಬರ್ತಿದ್ರು. ಅದರಲ್ಲಿ ಆ ಗುಹೆಗಳಲ್ಲಿ ಬರೆದಿರ್ತಕ್ಕಂಥ ಎಲ್ಲಪ್ಪ ಅಂದರೆ ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಕರ್ನಾಟಕದಲ್ಲಿ ಕೆಲವು ಗವಿಗಳಲ್ಲಿ ನಾವು ಕಾಣ್ತಾ ಬರ್ತೀವಿ. ಹಾಗಾದರೆ ಅವ್ರು ಏನು ಮಾಡ್ತಿದ್ರು ಆ ಗೋಡೆಗಳ ಮೇಲಂದರೆ ಕಾಡು ಮೃಗಗಳ ಹಾಗೂ ಬೇಟೆಯಾಡುವ ಚಿತ್ರಗಳನ್ನು ಅವುಗಳ ಸುಂದರವಾಗಿ ಬರಿತಾ ಇದ್ರು. ಎದರದ್ರಿ? ಈ ಕಾಡು ಮೃಗಗಳನ್ನಾಗಿರ್ಬೋದು, ಅದ್ರ ಜೊತೆಗೆ ಬೇಟೆ ಆಡತಕ್ಕಂಥ ಚಿತ್ರವನ್ನು ಅವುಗಳಲ್ಲಿ ಏನು ಮಾಡ್ತಿದ್ರು, ಅತ್ಯಂತ ಸುಂದರವಾಗಿ ಬರಿತಾ ಇದ್ರು ಅಂತಕ್ಕಂಥದ್ದು. ಬದಲಾಗುತ್ತಿರುವ ಪರಿಸರ ಅಂದರೆ ಈ ಪರಿಸರ ಈಗಿನ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಈ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಬದಲಾವಣೆ ಆಗ್ತಿದೆ ಅಲ್ಲ ಪ್ರೆಸೆಂಟು, ಅದೇ ರೀತಿಯಾಗಿ ಈ ಒಂದು ಶಿಲಾಯುಗಗಳ ಕಾಲದಲ್ಲಿ ಅಂದರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಆ ಒಂದು ಕಾಲದಲ್ಲಿಯೂ ಕೂಡ ಜಾಗತಿಕ ಒಂದು ಪರಿಸರ ಬದಲಾವಣೆ ಆಯಿತು ಅಂತಕ್ಕಂಥದ್ದು. ಸುಮಾರು 12,000 ವರ್ಷಗಳ ಹಿಂದೆ ಏನಪ್ಪ ಅಂದರೆ ಪರಿಸರದಲ್ಲಿ ಬದಲಾವಣೆ ಉಂಟಾಗಿ ಈ ಪ್ರಾಣಿಗಳು ಅತಿ ಹೆಚ್ಚು ಸಂತಾನೋತ್ಪತ್ತಿಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಆ ಸಂತಾನೋತ್ಪತ್ತಿ ಮಾಡುವುದರಿಂದ ಮನುಷ್ಯ ಏನು ಮಾಡ್ದಪ್ಪ ಅಂದರೆ ಅವುಗಳ ಜೊತೆಗೆ ಯಾವ ರೀತಿ ಅವುಗಳು ಇರ್ತವೆ ತಿಳ್ಕೊಂಡು ಅವುಗಳನ್ನು ಬೇಟೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟೇ ಅಲ್ಲದೆ ಅವುಗಳ ಪ್ರಾಣಿಗಳನ್ನು ಕೆಲವು ಪ್ರಾಣಿಗಳನ್ನು ತಂದು ಪೋಷಿಸಲು ಸ್ಟಾರ್ಟ್ ಮಾಡ್ದ. ಅವುಗಳಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ಪಶುಸಂಗೋಪನೆ ಅಂತಕ್ಕಂಥದ್ದು, ಹೈನುಗಾರಿಕೆ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ದ. ಅದು ನಾವೇನಪ್ಪ ಅಂದರೆ ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದು. ಇನ್ನು ಹೊಳೆ ಕೆರೆಗಳಲ್ಲಿ ಏನು ಮಾಡ್ತಿದ್ದ, ದಡದಲ್ಲಿ ಅವನು ಜೀವನ ಮಾಡ್ತಿದ್ದ. ಅಲ್ಲಿ ಏನು ಮಾಡ್ದ, ನೆಕ್ಸ್ಟು ಮೀನನ್ನು ಹಿಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಏನನ್ನು ಹಿಡ್ಲಿಕ್ಕೆ ರೀ? ಮೀನನ್ನು ಹಿಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ತದನಂತರದಲ್ಲಿ ಈ ಒಂದು ಸ್ವಾಭಾವಿಕವಾಗಿ ಬೆಳೆದಿರ್ತಕ್ಕಂಥ ಅಕ್ಕಿ, ಗೋಧಿ, ಕೆಲವೊಂದು ಬಾರ್ಲಿಗಳನ್ನು ಗುರುತಿಸಿ ಅವುಗಳನ್ನು ಸೇವಿಸಲಿಕ್ಕೆ ಸ್ಟಾರ್ಟ್ ಮಾಡ್ದ ಅಂತಕ್ಕಂಥದ್ದು ಯಾರಪ್ಪ ಅಂದರೆ ಶಿಲಾಯುಗಗಳಲ್ಲಿ ಮನುಷ್ಯ ಮಾಡ್ತಾ ಬರ್ತಾನೆ. ಇನ್ನು ಈ ಎಲ್ಲ ಮೇಲಿನ ಕಾಲಘಟ್ಟವನ್ನು ನಾವು ನೋಡಿದೆವಲ್ಲ, ಅವು ಕಾಲಘಟ್ಟಗಳನ್ನು ಈ ಪ್ರಾಕ್ತನ ತಜ್ಞರು ಕೆಲವೊಂದು ಭಾಗಗಳಾಗಿ ವಿಂಗಡಣೆ ಮಾಡ್ತಾ ಬರ್ತಾರೆ. ಅವುಗಳಲ್ಲಿ ಏನಪ್ಪ ಅಂದರೆ ಇಲ್ಲಿದೆ ನೋಡಿ, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂದರೆ 3 ಭಾಗಗಳನ್ನಾಗಿ ಏನು ಮಾಡ್ತಾರೆ, ಆ ಒಂದು ಕಾಲಘಟ್ಟಗಳನ್ನು ಡಿವೈಡ್ ಮಾಡ್ತಾ ಬರ್ತಾರೆ. ನೋಡಿ, ಈ ಹಳೆಯ ಶಿಲಾಯುಗ ಅಂತಕ್ಕಂಥದ್ದು ಸುಮಾರು 12,000 ವರ್ಷಗಳ ಹಿಂದಿನ. ಯಾವುದ್ರಿ? ಹಳೆಯ ಶಿಲಾಯುಗ ಅಂತಕ್ಕಂಥದ್ದು ಎಷ್ಟು ಸಾವಿರ ವರ್ಷಗಳು? 12,000 ವರ್ಷಗಳ ಹಿಂದಿನ ಕಾಲಘಟ್ಟವನ್ನು ನಾವೇನಂತ ಕರಿತೀವಿ ರೀ? ಹಳೆಯ ಶಿಲಾಯುಗ ಅಂತ ಕರಿತೀವಿ. ಈ ಒಂದು ಹಳೆಯ ಶಿಲಾಯುಗದಲ್ಲಿ ಮತ್ತೆ 3 ಭಾಗ. ಒಂದು ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ. ಇದು ಎದರಲ್ಲಿ ಭಾಗ ರೀ? ಹಳೆಯ ಶಿಲಾಯುಗದಲ್ಲೇ 3 ಭಾಗ ಮಾಡ್ತಾ ಬರ್ತಾರೆ. ಈ ಒಂದು ಶಿಲಾಯುಗ, ಈ 3 ಶಿಲಾಯುಗದಲ್ಲಿ ಮನುಷ್ಯನಿಗೆ ಏನು ಗೊತ್ತಿರಲಿಲ್ಲಪ್ಪ ಅಂದರೆ ಯಾವುದೇ ಒಂದು ಬರವಣಿಗೆ ಗೊತ್ತಿರಲಿಲ್ಲ, ಲಿಖಿತ ರೂಪದಲ್ಲಿ ಬರೆದಿಡಬೇಕಂತ ಗೊತ್ತಿರಲಿಲ್ಲ. ಅವನೇನು ಮಾಡ್ತಿದ್ದ, ಈ ಗೋಡೆಯ ಮೇಲೆ ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಒಂದು ಕಲೆಯನ್ನು ಹೊಂದಿದ್ದ. ಇನ್ನು ನೆಕ್ಸ್ಟ್ ಈ 12,000ದಿಂದ ಸುಮಾರು 10,000 ವರ್ಷಗಳವರೆಗಿನ ಒಂದು ಕಾಲವನ್ನು ನಾವೇನಂತ ಕರಿತೀವಿ ರೀ? ಮಧ್ಯ ಶಿಲಾಯುಗ ಅಂತ ಕರಿತೀವಿ. ಎಲ್ಲಿಂದ? 12,000 ವರ್ಷಗಳ ಹಿಂದೆ, 12,000 ವರ್ಷಗಳಿಂದ ಜೊತೆಗೆಲ್ರಿ ಈ 10,000 ಏನು ಮಧ್ಯ ಬರ್ತಲ್ಲ ಅದನ್ನು ಏನಂತ ಕರಿತೀವಿ ರೀ? ಮಧ್ಯ ಶಿಲಾಯುಗ. ಇನ್ನು ನೆಕ್ಸ್ಟ್ 10,000 ವರ್ಷದ ನಂತರದ ಒಂದು ಯುಗವನ್ನು ನವಶಿಲಾಯುಗ ಅಂತ ಕರಿತೀವಿ. ಏನಂತ ಕರಿತೀವಿ? ನವಶಿಲಾಯುಗ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ನೋಡ್ರಿ, ಈ 12,000 ವರ್ಷಗಳ ಹಿಂದೆ 10,000 ವರ್ಷದ ಕಾಲವನ್ನು ನಾವೇನಂತ ಕರಿತೀವಿ? ಮಧ್ಯ ಶಿಲಾಯುಗ ಅಂತ ಕರಿತೀವಿ. ಈ ಒಂದು ಕಾಲದಲ್ಲಿ ಜನರು ಸೂಕ್ಷ್ಮ ಶಿಲೆಗಳಿಂದ ಅಂದರೆ ಈ ಮಧ್ಯ ಶಿಲಾಯುಗದಲ್ಲಿ ಸೂಕ್ಷ್ಮ ಶಿಲಾಯುಗಗಳಿಂದ ಮಾಡಿದ ಎಲುಬು ಮತ್ತು ಕಟ್ಟಿಗೆ ಅಲಂಕಾರಿಕ ಕೈ ಹಿಡಿಗಳನ್ನು ಅಳವಡಿಸ್ತಿದ್ರು. ಅಂದರೆ ಈ ಮೊದಲೇನು ಬರೀ ಎಲುಬುಗಳನ್ನು, ಕಟ್ಟಿಗೆಗಳನ್ನು, ಬರ್ಚಿಗಳನ್ನು ಬಳಸ್ತಿದ್ರಲ್ಲ, ಅವುಗಳನ್ನು ಏನು ಮಾಡ್ದ, ಮತ್ತಷ್ಟು ಚೂಪಾಗಿ ಮಾಡ್ದ.
ಚೂಪಾಗಿ ಮಾಡಿ ಅವುಗಳಿಗೆ ಅಲಂಕಾರಿಕ ಹಿಡಿಕೆಗಳನ್ನು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಏನು ಮಾಡ್ತಾನೆ ರೀ? ಅಲಂಕಾರಿಕ ಹಿಡಿಕೆಗಳನ್ನು ಮಾಡ್ತಾನೆ. ನೆನಪಿಟ್ಕೋಬೇಕು, ಕ್ವಶನ್ ಕೇಳಬಹುದು. ಇನ್ನು ನೆಕ್ಸ್ಟ್, ಈ ಮಧ್ಯ ಶಿಲಾಯುಗದಲ್ಲಿ ಕೈಗೊಡಲಿ ಮತ್ತು ಗರಗಸಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ದ. ಮಧ್ಯ ಶಿಲಾಯುಗದಲ್ಲಿ ಏನು ಮಾಡ್ತಾನೆ ರೀ? ಕೈ ಕೊಡಲಿ ಗರಗಸಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇನ್ನು ನವಶಿಲಾಯುಗದ ಕಾಲಘಟ್ಟದಲ್ಲಿ, ಅಂದರೆ ಈಗ ಆ ಮಧ್ಯ ಶಿಲಾಯುಗ ಮುಗಿತಲ್ಲ, ಎಲ್ಲಿಂದ 12,000ದಿಂದ 10,000, ಆ 10,000ದ ನಂತರದ ಕಾಲವನ್ನು ನವಶಿಲಾಯುಗದ ಕಾಲ ಅಂತ ಕರಿತೀವಿ. ನೆನಪಿಟ್ಕೋಬೇಕು. ಈ ನವಶಿಲಾಯುಗದಲ್ಲಿ ಮನುಷ್ಯ ಏನು ಮಾಡ್ದಪ್ಪ ಅಂದರೆ ಗಿಡಮೂಲಿಕೆಗಳನ್ನು ತಿಳಿಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅವುಗಳನ್ನು ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ದವಸ ಧಾನ್ಯಗಳನ್ನು ಏನು ಮಾಡ್ದ? ಕೆಲವೊಂದು ಪುಡಿ ಮಾಡಲಿಕ್ಕೆ ಬೀಸು ಕಲ್ಲುಗಳು ಈಗಿನ ಒಂದು ಸಮಯದಲ್ಲಿದ್ದೇವೆ. ಕೆಲವೊಂದು ಮನೆಗಳಲ್ಲಿ ಏನಪ್ಪ ಅಂದರೆ ಬೀಸು ಕಲ್ಲುಗಳಿವೆ. ಆ ಬೀಸು ಕಲ್ಲುಗಳನ್ನು ಕೆಲವೊಂದು ದವಸ ಧಾನ್ಯಗಳನ್ನು ಪುಡಿ ಮಾಡಲಿಕ್ಕೆ ಬಳಸ್ದ ಅಂತಕ್ಕಂಥದ್ದು. ಇನ್ನು ಕೆಲವೊಂದು ಮಡಿಕೆಗಳ ಕುಡಿಕೆಗಳನ್ನು ಅವುಗಳನ್ನು ಏನು ಮಾಡಿ ದೊರೆತೇವೆ, ಅವುಗಳನ್ನು ಎದಕ್ಕೆ ಬಳಸ್ತಿದ್ರಪ್ಪ ಅಂದರೆ ಈ ಅಕ್ಕಿ, ಗೋಧಿ, ಬಾರ್ಲಿ ಇವುಗಳನ್ನು ಬೇಯಿಸಿ ತಿನ್ನಲಿಕ್ಕೆ, ಜೊತೆಗೆ ಅವುಗಳನ್ನು ಸ್ಟೋರ್ ಮಾಡಲಿಕ್ಕೆ, ಅವುಗಳನ್ನು ಶೇಖರಣೆ ಮಾಡಲಿಕ್ಕೆ ಅವುಗಳನ್ನು ಬಳಸ್ತಿದ್ದ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಈ ನವಶಿಲಾಯುಗದ ಮನುಷ್ಯ ಬಟ್ಟೆಯನ್ನು ನೇಯುವುದನ್ನು ಕಲ್ತಿದ್ದ, ಬಟ್ಟೆಯನ್ನು ಹೊಲಿಯುವುದನ್ನು ಕಲ್ತಿದ್ದ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇದು ಕ್ವಶನ್ ಕೇಳಿದ್ದಾನೆ, ಇದನ್ನು ನಾವು ನೆನಪಿಟ್ಕೋಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಮುಂದಿನ ತರಗತಿಯಲ್ಲಿ ನಾವು 3ನೇ ಒಂದು ಅಧ್ಯಾಯ ನೋಡೋಣ.